ನಮ್ಮ ಜೊತೆ ಸಂದರ್ಶನಕ್ಕೆ ಇದ್ದಾರೆ MK ಮಠ್ ಅವರು. ದರ್ಶನ್ ಬಿಡುಗಡೆ ಆಗತ್ತೆ ಅಂತ ಅನ್ಸತ್ತಾ ಸರ್? ಮಾಧ್ಯಮದವರು ಸುಮ್ಮನೆ ಇದ್ರೆ ದರ್ಶನ್ ಅವ್ರ ಬಿಡುಗಡೆ ಆಗೇ ಆಗುತ್ತೆ. ಅವ್ರನ್ನ ಕೊಲೆಗಾರನಾಗಿ ಮಾಡಿ ಇಟ್ಟರಲ್ಲ, ಯಾವ ಆಧಾರದ ಮೇಲೆ ಕೊಲೆಗಾರನಾಗಿ ಮಾಡಿದ್ರು, ಏನ್ ಸಾಕ್ಷಿ ಇದೆ ಅಂತ? ಅವ್ರೇನು ಮೇಲ್ಮಟ್ಟಕ್ಕೆ ಹೋಗಿದ್ರು, ಅದನ್ನ ಡೌನ್ ಮಾಡೋದಕ್ಕೆ ಇದರ ಹಿಂದೆ ಇರುವ ವ್ಯಕ್ತಿನೂ ಇದಾರಮ್ಮ. ದರ್ಶನ್ ಅವ್ರನ್ನ ಬೆಳಿಗ್ಗೆ 5:30 6 ಗಂಟೆಗೆ ಏನು ಜಿಮ್ಮಲ್ಲಿ ಅರೆಸ್ಟ್ ಮಾಡ್ತಾರೆ, ಅಲ್ಲಿಂದಲೇ ಫೋಟೋ ಮೀಡಿಯಾಗೆ ಹೋಗುತ್ತೆ. ಹಾವು ಅವ್ರನ್ನ ಬಂಧನ ಮಾಡೋ ವಿಷಯ ಯಾರಿಗೆ ಗೊತ್ತಿತ್ತು? ಸರ್, ನೀವು KD ಸಿನಿಮಾದಲ್ಲೂ ಕೂಡ ಮಾಡಿದೀರಾ. ಅದರಲ್ಲಿ ಒಂದು ಸಾಂಗ್ ಇವಾಗ ಗಟ್ಟ ಆಯ್ತಲ್ಲ, ಹಾಡಿನ ರೂಪದಲ್ಲಿ ತಿಳ್ಕೊಳ್ಳಿ, ಅದನ್ನ ಯಾಕೆ ನೀವು ವೈಯಕ್ತಿಕವಾಗಿ ತಗೊಳ್ತೀರಿ? ಪ್ರೇಮ್ ಸರ್ ಹೇಳ್ತಿದ್ದಾರೆ, ನಾನು ಉಪ್ಪಿನಕಾಯಿ ಮತ್ತು ಎಣ್ಣೆ ಬಾಟ್ಲಿನ ಇಟ್ಕೊಂಡು ನಾನು ಬರ್ದಿರುವಂತ ಹಾಡು, ನೀವು ಯಾಕೆ ವಲ್ಗಾರಿಟಿಗೆ ಹೋದ್ರಿ? ಅಣ್ಣವರ ಅಭಿಮಾನಕ್ಕೆ ಕಟ್ಟು ಬಿದ್ದು ಟೀ ಬಿಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ಕಾಫಿ ಟೀ ಬಿಟ್ಟಿರೋದು? ಕರ್ಸ್ರಿ, ನನ್ನ ಅಭಿಮಾನಿನ ಕರೆಸಿ ನನ್ನ ಕೈಯಾರೆ ಅವನಿಗೊಂದು ಟೀ ಕುಡಿಸ್ಬೇಕು ಅಂತ ಹೇಳಿದ್ರಂತೆ. 2 ದಿನ ಇದೆ ಹೋಗ್ಲಿಕ್ಕೆ, ನಾನು ಡೈರೆಕ್ಷನ್ ಮಾಡ್ತಿದ್ದೆ, ಅಣ್ಣವ್ರು ಹೋಗ್ಬಿಟ್ರು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಬರೀಲಿಕ್ಕೆ ಶುರು ಮಾಡಿದೆ. ನಾನು ಅನ್ಕೊಂಡೆ ಏನೂ ಆಗ್ಲಿಕ್ಕಿಲ್ಲ ಅಂತ. 2 ಸಲ ಮಾಡಿ ಅಟೆಂಡ್ ಆಯ್ತಮ್ಮ ನನ್ನ ಮೇಲೆ. ಬಟ್ ನಿಮ್ಗೆ ಅಟೆಂಪ್ಟ್ ಆದಾಗ್ಲೂ ಅದರದೊಂದು ಮಾಹಿತಿ ಆಗ್ಲಿ ಅಥವಾ ಅದಾದ್ಮೇಲಿಂದ ನಿಮ್ಮ ಒಂದು ಪ್ರಿಕಾಷನ್ಸ್ ಆಗಿರಬಹುದು. ನಾನೇನಾದ್ರು ಮಾಡಿದ್ರೆ ಇಲ್ಲಿ ನನ್ನ 4 ಜನ ತಂಗಿಯರನ್ನು ನೋಡ್ಲಿಕ್ಕೆ ಯಾರಿದ್ರು? ನಿಮ್ಮ ಮತ್ತೆ TS ನಾಗಾಭರಣ ಅವರ ಒಡನಾಟದ ಬಗ್ಗೆ ಸ್ವಲ್ಪ. ನನ್ನ ಗುರುಪತ್ನಿ ನಾಗಿನಿ ಭರಣ, ನನ್ನ ಸಾಕು ತಾಯಿ ಅಂತಲೇ ನಾನು ಎಲ್ಲೂ ಹೇಳೋದು. ಅವರು ಹೆರಲಿಲ್ಲ ಹೊರಲಿಲ್ಲ, ಆದರೆ ನನ್ನನ್ನು ಮಗನ ಥರ ಸಾಕದಂತ. ನಿಮ್ಮನ್ನ ಗೋಲ್ಡನ್ ಲೆಗ್ ಆಕ್ಟರ್ ಅಂತ ಕರೆದ್ರು. ನಾನು ಮಾಡುವಂಥ ಪ್ರತಿಯೊಂದು ಚಿತ್ರವು ನನಗೆ ಅನ್ನದ ಬಟ್ಟಲು. ಎಷ್ಟೋ ಜನ ಹಿರಿಯ ಕಲಾವಿದರಿಗೆ ಅವರ ಮನೆಗೆ 1 kg ಅಕ್ಕಿ ತಗೊಂಡು ಹೋಗೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ.